ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಶ್ರೀ ಶಂಕರ ಭಗವತ್ಪಾದರ ಸಾಧನ ಪಂಚಕದ 2ನೆಯ ಶ್ಲೋಕದ ವ್ಯಾಖ್ಯಾನಕ್ಕೆ ತಮ್ಮೆಲ್ಲರಿಗೆ ಸುಸ್ವಾಗತ. ಈ ಶ್ಲೋಕದಲ್ಲಿ ಸತ್ಸಂಗದ ಮಹತ್ವ, ಭಗವಂತನಲ್ಲಿ ದೃಢವಾದ ಭಕ್ತಿ, ಶಮದಮಾದಿಗಳ ಆಚರಣೆ, ಸದ್ಗುರುವಿನ ಆಶ್ರಯ ಮತ್ತು ಸೇವೆ, ಗುರುಮುಖವಾಗಿ ಓಂಕಾರದಲ್ಲಿ ಪ್ರತಿಪಾದಿತವಾದ ಬ್ರಹ್ಮದ ಅರ್ಥಗ್ರಹಣ ಮತ್ತು ಶ್ರವಣ ಸಾಧನಗಳನ್ನು ಕುರಿತು ಹೇಳಲಾಗಿದೆ. ಈಗ 2ನೆಯ ಶ್ಲೋಕವನ್ನು ನೋಡೋಣ. ಸಂಘಸ್ಸತ್ಸು ವಿಧೀಯತಾಂ ಭಗವತೋ ಭಕ್ತಿರ್ದೃಢಾಧೀಯತಾಂ ಶಾಂತ್ಯಾದಿಃ ಪರಿಚೀಯತಾಂ ದೃಢತರಂ ಕರ್ಮಾಶು ಸಂತ್ಯಜ್ಯತಾಂ ಸದ್ವಿದ್ವಾನ್ ಉಪಸೃಪ್ಯತಾಂ ಪ್ರತಿದಿನಂ ತತ್ಪಾದುಕಾ ಸೇವ್ಯತಾಂ ಬ್ರಹ್ಮೈಕಾಕ್ಷರಮರ್ಥ್ಯತಾಂ ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ. ಜ್ಞಾನಿಗಳ ಜೊತೆ ಸೇರಿ ಇರುತ್ತಿರು ಬೋಧೆಯರ್ಥವನಳವಡಿಸುತ್ತ ಜೀವನದಿ ವ್ಯಕ್ತಿತ್ವ ವಿಕಸನ ಹೊಂದುತ್ತಿರಬೇಕು. ದೇವರಲ್ಲಿ ದೃಢಭಕ್ತಿ ಹೊಂದುತ್ತ ಆತ್ಮಾನ್ವೇಷಣೆ ಮಾಡತೊಡಗಲು ಕಷ್ಟವೆಲ್ಲವ ಮೆಟ್ಟಿ ನಿಲ್ಲುವ ಸ್ಥೈರ್ಯ ವೃದ್ಧಿಪುದು. ಇಲ್ಲಿ ಚಿತ್ತಶುದ್ಧಿಗೆ ಸೂಚಕವಾಗಿ ವ್ಯಕ್ತಿತ್ವ ವಿಕಸನವೆಂಬ ಪದವನ್ನು ಪ್ರಯೋಗಿಸಿರುವುದನ್ನು ಗಮನಿಸಬೇಕು. ಸಾಧನೆಗೆ, ಅನ್ವೇಷಣೆಗೆ ಬೇಕಾದ ದೃಢತೆ ಮತ್ತು ಸ್ಥಿರತೆಯನ್ನು ದೈವಭಕ್ತಿಯು ಮಾತ್ರ ತಂದುಕೊಡಬಲ್ಲದು ಎನ್ನುವುದನ್ನು ಹೇಳಿ ಮುಂದಿನ ಸಾಲಿನಲ್ಲಿ ಸಾಧನ ಚತುಷ್ಟಯಗಳ ಕುರಿತು ಹೇಳುತ್ತಿದ್ದಾರೆ. ಶಾಂತ್ಯಾದಿಃ ಪರಿಚೀಯತಾಂ, ಶಮದಮಾದಿ ಸದ್ಗುಣಗಳನ್ನು ಬೆಳೆಸಿಕೊಳ್ಳುತ್ತ ಮನವ ಸಹಜದಿ ಶಾಂತವಾಗಿಡೆ ಬುದ್ಧಿ ಪಡೆಯುವುದು ತೀಕ್ಷ್ಣ ಗ್ರಹಿಕೆಯನು. ಅಂಥ ಬುದ್ಧಿಯು ಶುದ್ಧಿಗೊಳ್ಳುತ್ತ ಚಿಂತನಾ ಶಕ್ತಿಯನ್ನು ಪಡೆಯುತ್ತ ಆಗುವುದೊಳ್ಳೆಯ ಉಪಕರಣ ತನ್ನಂತರ್ಧ್ಯಾನಕ್ಕೆ. ಚಿಂತನೆಗೆ ಅಂತಃಕರಣವು ಸೂಕ್ತವಾದ ಉಪಕರಣವಾಗಬೇಕಾದರೆ ಅದನ್ನು ಶಮದಮಾದಿಗಳಿಂದ ಹರಿತ ಮಾಡಿಕೊಳ್ಳಬೇಕು ಎನ್ನುವುದು ಇದರ ಭಾವ. ಮುಂದಿನ ಹೆಜ್ಜೆ ಕರ್ಮಬಂಧನವನ್ನು ಬಿಡಿಸಿಕೊಳ್ಳುವ ಬಗ್ಗೆ. ದೃಢತರಂ ಕರ್ಮಾಶು ಸಂತ್ಯಜ್ಯತಾಂ. ಅವಿದ್ಯಾ ಕಾಮಕರ್ಮಗಳ ಸಂಕೋಲೆಯಿಂದ ಬಿಡಿಸಿಕೊಳ್ಳಲು ಕರ್ಮವನ್ನು ಯೋಗದ ಸ್ತರಕ್ಕೆ ಏರಿಸುವ ನಿಷ್ಕಾಮ ಕರ್ಮವೊಂದೇ ದಾರಿ ಎಂದು ಹೇಳುತ್ತಿದ್ದಾರೆ. ಆಸೆರಹಿತದಿ ಕರ್ಮ ಮಾಡಲು ಕ್ರಿಯೆಯು ತೊಂದರೆ ಕೊಡುವುದಿಲ್ಲವೂ, ಅದಕ್ಕೆ ವಾಸನೆ ಬದ್ಧ ಕರ್ಮವ ಪೂರ್ಣ ಬಿಟ್ಟು ಬಿಡು. ಸ್ವಾರ್ಥಪರತೆಯ ಕರ್ಮ ಮಾಡಲು ಹೆಚ್ಚು ವಾಸನೆ ಬೆಳೆಯುತ್ತವುಗಳು ಅನ್ಯ ಕಾಮನೆಗಳನ್ನು ವೃದ್ಧಿಸಿ ಮತ್ತೆ ಬಂಧಿಪುದು. ಇಂತು ಅಧೋಗತಿಗೆ ತಳ್ಳುತ್ತ ಮಾನವೀಯತೆಯನ್ನೇ ಕಳೆಯುತ್ತ ವಿಷಯ ಲಂಪಟತೆಯನ್ನು ಬೆಳೆಸುತ್ತ ಅಪ್ಪಳಿಸುವುದು. ಇದನ್ನು ತಪ್ಪಿಸಿಕೊಳ್ಳುವ ಮಾರ್ಗವು ಸ್ವಾರ್ಥರಹಿತದ ಸೇವೆಯಲ್ಲಿಯೇ ತೊಡಗಿಕೊಳ್ಳುತ್ತ ಕಾಮ್ಯ ಕರ್ಮವ ಬಿಡುವುದರಲ್ಲಿಹುದು. ಈಗ ಗುರುತತ್ವವನ್ನು ವ್ಯಾಖ್ಯಾನಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ. ಇದು ಬಹಳ ಸ್ವಾರಸ್ಯಕರವಾಗಿದೆ. ಸದ್ವಿದ್ವಾನ್ ಉಪಸೃಪ್ಯತಾಂ ಪ್ರತಿದಿನಂ ತತ್ಪಾದುಕಾ ಸೇವ್ಯತಾಂ. ಗುರುವಿನಾಶ್ರಯ ಪಡೆದು ಅವರಿಗೆ ಶರಣು ಹೋಗುತ್ತ ಹೊಂದು ಜ್ಞಾನವ. ಗುರುವು ಎಂದರೆ ಇಲ್ಲಿ ಗುರುತರ ಜ್ಞಾನ ಸಾಧನವು. ಗೀತೆ ಉಪನಿಷತ್ ಗ್ರಂಥ ಸೂಚಿಪ ಧರ್ಮ ಮಾರ್ಗವನ್ನನುಸರಿಸುತ್ತ ಮನಸ್ಸು ಕ್ರಿಯೆಯಲ್ಲಿ ಅನುಷ್ಠಿಸುವುದೇ ಶರಣು ಹೋಗುವುದು. ಗುರುವೆಂದರೆ ಅವರು ಕೇವಲ ಭೌತಿಕವಾದ ವ್ಯಕ್ತಿಯಲ್ಲ, ಅವರು ಭಕ್ತಿಜ್ಞಾನಗಳ ಅಧಿಷ್ಠಾನ. ಜ್ಞಾನನಿಷ್ಠೆಯೇ ನಿಜವಾದ ಗುರುಪಾದುಕಾ ಸೇವೆ, ಶರಣಾಗತಿ ಎಂದು ಹೇಳಿದ್ದಾರೆ. ಗುರುವು ಪಾದುಕೆ ಧರಿಸಿ ನಿಲ್ಲುವುದು ಕಣ್ಗೆ ಕಾಣುವ ಬಾಹ್ಯ ನಿಲ್ಲುವುದು. ನಿಜದಿ ಪ್ರತಿನಿಧಿಸುವರು ಅವರು ನಿಂತು ಜ್ಞಾನದಲ್ಲಿ. ಇಂತು ಭಕ್ತಿಜ್ಞಾನವೆಂಬುದೇ ಅವರ ಅಧಿಷ್ಠಾನವೆನಿಪುದು. ಅದನ್ನು ಸೇವಿಸುತ್ತಿರುವುದೇ ಗುರುಪಾದುಕಾ ಪೂಜೆ. ಮುಂದಕ್ಕೆ ಬ್ರಹ್ಮೈಕಾಕ್ಷರಮರ್ಥ್ಯತಾಂ ಎನ್ನುವುದನ್ನು ವ್ಯಾಖ್ಯಾನ ಮಾಡುತ್ತಾ ಓಂಕಾರದ ಪಾರಮಾರ್ಥಿಕವಾದ ಅರ್ಥವನ್ನು ವಿವರಿಸುತ್ತಾರೆ. ಓಂಕಾರ ಕೇವಲ ಒಂದು ಕುರುಹು ಅಷ್ಟೇ. ಅಧ್ಯಾರೋಪ ಅಪವಾದ ಪ್ರಕ್ರಿಯಾ ಮಾರ್ಗದಲ್ಲಿ ನಾಮರೂಪಗಳನ್ನು ಅಪವಾದ ಮಾಡಲು ಅದೊಂದು ಸಂಕೇತ ಮಾತ್ರ ಎನ್ನುವುದು ಇಲ್ಲಿಯ ಸಾರಾಂಶ. ಸಚ್ಚಿದಾನಂದಾತ್ಮತತ್ವವು ನಾಮರೂಪಗಳಲ್ಲಿ ಪ್ರಕಟಿಪ ವೇದದ ಓಂ ಶಬ್ದವು ಸಾಂಕೇತಿಕ ಕುರುಹು. ಓಂ ಎಂಬುದೇ ಸತ್ಯವಲ್ಲವು, ಸತ್ಯವನ್ನು ಸೂಚಿಸುತ್ತಲಿರುವುದು.
ಹೆಸರಿಗಿಂತಲೂ ಬೇರೆ ಇಹೆವು, ಹೆಸರೇ ನಾವಲ್ಲ. ಓಂಕಾರವು ಅಹಂಕಾರದ ಸ್ಥಿತಿಗೂ ಬೇರೆಯ ಪೂರ್ಣವಾಗಿಹ ಚೇತನವ ಸೂಚಿಸುವ ಸಂಕೇತವದು ಆಗಿಹುದು. ಪಾರಮಾರ್ಥಿಕ ಸಂಕೇತವಿದು ಎಂದರಿತ ವೇದಾಂತಿಗಳು ಇದ ಮನಸ್ಸಿನ ಶುದ್ಧತೆಗೆ ಆದೇಶಿಸಿರುವರಿದನು. ಇನ್ನು ಮುಂದಿನ ಭಾಗದ ವ್ಯಾಖ್ಯಾನವು 3ನೆಯ ಶ್ಲೋಕವನ್ನು ವ್ಯಾಪಿಸುವುದರಿಂದ ಅದನ್ನು ಈಗ ಓದಿಕೊಳ್ಳೋಣ. ವಾಕ್ಯಾರ್ಥಶ್ಚ ವಿಚಾರ್ಯತಾಂ ಶ್ರುತಿಶಿರಃ ಪಕ್ಷಃ ಸಮಾಶ್ರೀಯತಾಂ ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನುಸಂಧೀಯತಾಂ ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ ಅಹರಹರ್ಗರ್ವಃ ಪರಿತ್ಯಜ್ಯತಾಂ ದೇಹೇಹಮ್ಮತಿರುಜ್ಯತಾಂ ಬುಧಜನೈರ್ವಾದಃ ಪರಿತ್ಯಜ್ಯತಾಂ. ಸ್ವರೂಪಜ್ಞಾನಕ್ಕೆ ನಮಗೆ ಉಪನಿಷತ್ತುಗಳೇ ಶರಣ್ಯ. ಅದನ್ನೇ ಮುಂದಕ್ಕೆ 2ನೆಯ ಮತ್ತು 3ನೆಯ ಶ್ಲೋಕಗಳ ಸುಮಾರು 1.5 ಸಾಲಿನ ವ್ಯಾಖ್ಯಾನದಲ್ಲಿ ಹೇಳುತ್ತಿದ್ದಾರೆ. ಈ ವ್ಯಾಖ್ಯಾನ ಭಾಗವೇ ಸುಮಾರು 7 ಪದ್ಯಗಳಷ್ಟು ವ್ಯಾಪಕವಾಗಿದೆ. ಲಕ್ಷ್ಯಾರ್ಥದಲ್ಲಿ ಸ್ವಾನುಭವವನ್ನು ನಿರೂಪಿಸುವ ಮಹಾವಾಕ್ಯಗಳು, ಅವಸ್ಥಾತ್ರಯಗಳಲ್ಲಿ ವಿಶ್ವದ ತೋರಿಕೆ ಮತ್ತು ಅಡಗುವಿಕೆ, ಅವಸ್ಥೆಗಳನ್ನು ಸಾಕ್ಷಿಭಾವದಿಂದ ನೋಡುವ ತುರಿಯ ಸ್ಥಿತಿಯಲ್ಲಿ ಉಪನಿಷತ್ತಿನ ಋಷಿವರ್ಯರುಗಳಿಗೆ ಮಹಾವಾಕ್ಯಗಳ ಸ್ಫುರಣೆ, ಸಾಕ್ಷಾತ್ ಸಾಧನೆಗಳಾದ ಶ್ರವಣ, ಮನನ ಮತ್ತು ನಿಧಿಧ್ಯಾಸನಗಳು ಮತ್ತು ಆತ್ಮತತ್ವದ ಅನುಭವ ಪರ್ಯವಸಾನ, ಇವುಗಳ ಸಾರಾಂಶವು ಈ 7 ಪದ್ಯಗಳಲ್ಲಿ ಅಡಕವಾಗಿದೆ. ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ ವಾಕ್ಯಾರ್ಥಶ್ಚ ವಿಚಾರ್ಯತಾಂ ಶ್ರುತಿಶಿರಃ ಪಕ್ಷಃ ಸಮಾಶ್ರೀಯತಾಂ. ಪಠಿಸಿ ವೇದಾಂತವನು ಭಕ್ತಿಲಿ ಪೂಜೆ ಸಾಧನೆಗಳಲ್ಲಿ ತೊಡಗಿರೆ ಒಳಗೆ ಸರಿಯುತ ಮನವು ಆತ್ಮನ ಸ್ಥಿತಿಯಲ್ಲಿರುತ್ತಿಹುದು. ಇಂಥ ಮನಸ್ಸದು ಅಂತರ್ಧ್ಯಾನಕ್ಕೆ ಬಹಳ ಒಳ್ಳೆಯ ಉಪಕರಣವೆಂದರಿತು ನಿತ್ಯದಿ ಇದನ್ನು ಆರಾಧಿಸಲು ತಿಳಿಸಿಹರು. ಉಪನಿಷತ್ತಿನ ಮಹಾವಾಕ್ಯದ ಭಾಷ್ಯಗಳನ್ನು ಶ್ರವಣ ಮಾಡುತ್ತಾ ಸ್ವಾಧ್ಯಾಯದಿಂ ಮನನಿಸಿ ಅಂತರಾರ್ಥವನ್ನು ತಿಳಿ. ಉಪನಿಷತ್ತಿನ ಋಷಿವರ್ಯರು ತಮ್ಮ ತುರೀಯದ ಸ್ಥಿತಿಯಲ್ಲಿ ಸ್ಫುರಿಸಿದ ಮಹಾವಾಕ್ಯಗಳಲ್ಲಿ ಸಂದೇಶವಿತ್ತಿಹರು. ಸ್ವಸ್ವರೂಪದನುಭವವ ಪಡೆಯಲು ಇರುತಿಹದು ಇದೊಂದೇ ಮಾರ್ಗವು, ಅದಕ್ಕೆ ಉಪನಿಷತ್ ಘೋಷಣೆಗಳ ಲಕ್ಷ್ಯಾರ್ಥವನ್ನು ತಿಳಿ. ಪ್ರಜ್ಞಾನವೇ ಬ್ರಹ್ಮವೆಂಬುದು ತತ್ವಮಸಿ, ಅಯಮಾತ್ಮ ಬ್ರಹ್ಮವು, ಅಹಂ ಬ್ರಹ್ಮಾಸ್ಮಿಯು ಇವುಗಳು ಮಹಾವಾಕ್ಯಗಳು. ಕ್ರಮದಿ ಇವುಗಳು ನಿರೂಪಣೆ, ಪರಿಚಯವು, ಅನುಸಂಧಾನ, ಘೋಷಣೆಯಿಂದ ಉನ್ನತ ಸ್ಥಿತಿಯ ತಿಳಿಸಿ ಸಂದೇಶಿಸುತ್ತಿಹವು. ಇದುವೇ ಚೇತನ ಎಲ್ಲ ಜೀವರ ಒಳಗು ಹೊರಗೂ ಅಧಿಷ್ಠಿಸುತ್ತಲೇ ವಿಶ್ವರೂಪದಿ ಉಗಮಿಸುತ್ತಲಸ್ತಿತ್ವ ಪಡೆದಿಹುದು. ಹಿಂದಿನ 2 ಪದ್ಯಗಳನ್ನು ವಾಚಿಸಿದ ಈ ಸಂದರ್ಭದಲ್ಲಿ ಕೇಳುಗರಿಗೆ ತಿಳಿಸಬಹುದಾದ ಸ್ವಾರಸ್ಯವೊಂದು ಇಲ್ಲಿದೆ. ಹಿಂದಿನ ಪದ್ಯದಲ್ಲಿ ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ, ಅಯಮಾತ್ಮ ಬ್ರಹ್ಮ ಮತ್ತು ಅಹಂ ಬ್ರಹ್ಮಾಸ್ಮಿ ಎಂಬ ಮಹಾವಾಕ್ಯಗಳನ್ನು ಪ್ರಸ್ತಾಪಿಸಿದ ಮೇಲೆ ಮುಂದಿನ ಪದ್ಯದಲ್ಲಿ ಇವುಗಳು ನಿರೂಪಣೆ, ಪರಿಚಯ, ಅನುಸಂಧಾನ ಮತ್ತು ಘೋಷಣೆಯಿಂದ ಉನ್ನತ ಸ್ಥಿತಿಯನ್ನು ತಿಳಿಸುತ್ತವೆ ಎಂದು ಹೇಳಿದ್ದಾರೆ. ಇಲ್ಲಿ ಪ್ರಜ್ಞಾನಂ ಬ್ರಹ್ಮ ಎನ್ನುವುದನ್ನು ನಿರೂಪಣಾ ವಾಕ್ಯವೆಂದು, ತತ್ವಮಸಿ ಎನ್ನುವುದನ್ನು ಪರಿಚಯ ವಾಕ್ಯವೆಂದು, ಹಾಗೆಯೇ ಮುಂದಿನ ಉಳಿದ 2 ವಾಕ್ಯಗಳನ್ನು ಕ್ರಮವಾಗಿ ಅನ್ವಯಿಸಿಕೊಳ್ಳಬೇಕು ಎನ್ನುವುದು ಇದರ ತಾತ್ಪರ್ಯ. ಕಾವ್ಯದ ಸಂದರ್ಭದಲ್ಲಿ ಈ ರೀತಿಯಾಗಿ 2 ಪಂಕ್ತಿಗಳ ಅನುಕ್ರಮವಾದ ಅನ್ವಯವನ್ನು ನಿರೂಪಿಸುವ ವಾಕ್ಯಶಿಲ್ಪದ ಸೊಬಗನ್ನು ಯಥಾಸಂಖ್ಯಾಲಂಕಾರ ಎಂದು ಕರೆಯುತ್ತಾರೆ. ಪ್ರಕೃತ ಸಂದರ್ಭವು ವೇದಾಂತಶಾಸ್ತ್ರದ್ದು ಇರಲಿ, ಆದರೂ ಕೇಳುಗರಿಗೆ ಇದೊಂದು ಆಸಕ್ತಿಕರವಾದ ಅಂಶವಾಗಿರಬಹುದಾದ್ದರಿಂದ ಪ್ರಾಸಂಗಿಕವಾಗಿ ಇದನ್ನು ಇಲ್ಲಿ ಸೂಚಿಸುತ್ತಿದ್ದೇವೆ. ಈಗ ಇದರ ಮುಂದಿನ ಪದ್ಯವನ್ನು ವಾಚಿಸೋಣ. ಕಟ್ಟಕಡೆಯಲಿ ವಿಶ್ವವೆಲ್ಲವೂ ಅದರ ಒಳಗೆ ಐಕ್ಯವಾಗುತ್ತ ಪರಮಾತ್ಮ ಚೈತನ್ಯ ಶಕ್ತಿಯು ಒಂದೇ ಉಳಿಯುವುದು. ಆತ್ಮಪ್ರಜ್ಞೆಯೇ ನೈಜ ರೂಪವು, ಅದುವೇ ಅಂತಃಸತ್ವವೆನಿಪುದು, ಅದುವೇ ಎಲ್ಲವ ಗ್ರಹಿಸುತ್ತಿರುವುದು ಎಂಬುದನ್ನು ತಿಳಿ. ಧ್ಯಾನಯೋಗಿಯು ಅಂಥ ಬೆಳಕನು
ತಾನೇ ಎನ್ನುತ್ತ ಅನುಭವಿಸುವನು. ದೇಹ ಮನ ಬುದ್ಧಿಗಳು ಯಾವುವು ತಾನಲ್ಲವೆನುವ. ಇಂಥ ತನ್ನೆಯ ಸ್ವಯಂ ಜಾಗೃತಿಯಿಂದ ಸ್ವಾರ್ಥವೂ ನಾಶ ಹೊಂದುತ್ತ ಮೌನದಲೆ ಸಾಫಲ್ಯವನು ಅವ ಉದ್ಘೋಷಿಸುವನು. ವೇದಾಂತ ವಿದ್ಯಾರ್ಥಿಯಾದರೋ ಗೂಢಾರ್ಥವ ವಿಚಾರಿಸುತ್ತಲೇ ನಾನೇ ಬ್ರಹ್ಮವು ಎಂಬುವುದ ಚಿಂತಿಸುತ್ತಲಿರಬೇಕು. ಹಾಗೂ ಸತ್ಯದ ಪರಂಧಾಮದಿ ಪಡೆದು ಆಶ್ರಯವನ್ನು ಅದರಲ್ಲೇ ಆತ್ಮತತ್ವವು ತಾನೇ ಎನ್ನುವುದ ಅನುಭವಿಸಬೇಕು. ಇದರೊಂದಿಗೆ ಭಗವತ್ಪಾದರ ಸಾಧನ ಪಂಚಕದ 2ನೇ ಶ್ಲೋಕದ ವ್ಯಾಖ್ಯಾನದ ಅನುವಾದವು ಸಂಪನ್ನವಾಗಿದೆ. ಮುಂದಿನ ಭಾಗದಲ್ಲಿ 3ನೇ ಶ್ಲೋಕದ ವ್ಯಾಖ್ಯಾನದೊಂದಿಗೆ ಮತ್ತೆ ಭೇಟಿ ಮಾಡೋಣ. ಎಲ್ಲರಿಗೆ ಮಂಗಳವಾಗಲಿ. ಓಂ ತತ್ಸತ್.